ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ. ಇದು ಶಿವರಾತ್ರಿದು ಲಾಗ್ ಆಗಿರುತ್ತೆ. ನಾವು ಶಿವರಾತ್ರಿ ಹೇಗೆಲ್ಲ ಆಚರಿಸ್ತೀವಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಸಾಯಂಕಾಲಕ್ಕೆ ತಿಂಡಿಗೆ ಅಂತ ನಾನು ಇವತ್ತು ಬೋಂಡ ಮಾಡ್ಕೊತಾ ಇದ್ದೀನಿ. ಬೋಂಡ ಒಂದು ಕಡೆ ಏನೈತಿ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಏನಕ್ಕೆ ಅಂದರೆ ತೋಸಿದ ಮಂಡಕ್ಕಿ ಮಾಡ್ಕೊಳಕ್ಕೆ ಒಗ್ಗರಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಫಸ್ಟಿಗೆ ಬೋಂಡ ಮಾಡ್ಕೊಂಬಿಟ್ರಾಯ್ತು ಅಂದ್ಬಿಟ್ಟು ಬೋಂಡ ಮಾಡ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಒಳಗಡೆ ಬಿಡ್ತಾ ಇದ್ದೀನಿ ಒಂದೊಂದಾಗಿ. ಇದು ನಾವು ಹೀಗೆ ಮಾಡೋದು. ನೀವು ಯಾವ ಥರ ಮಾಡ್ತೀರಾ? ಶಿವರಾತ್ರಿ ಯಾವ ಥರ ಆಚರಿಸ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ. ನಾವು ಕೂಡ ಈ ಥರ ತಿಂಡಿ ಮಾಡಿಬಿಟ್ಟು ಆಮೇಲೆ ಹಣ್ಣುಗಳು ತಂದು ನೈವೇದ್ಯ ಮಾಡ್ತೀವಿ ದೇವ್ರಿಗೆ ಕೂಡ. ಅವತ್ತಿನ ದಿವಸ ಮಾತ್ರ ನಾವು ರೈಸ್ ಐಟಮ್ ಏನೂ ಮಾಡಲ್ಲ. ಹೀಗೆ ಅವಲಕ್ಕಿನೋ ಮಂಡಕ್ಕಿನೋ ಆಮೇಲೆ ಬೋಂಡನೋ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ಈ ಥರ. ಲಾಸ್ಟಲ್ಲಿ ಎಲ್ಲ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿಬಿಟ್ಟು ದೇವ್ರ ಮುಂದ್ಗಡೆ ಇಡ್ತಾ ಇದ್ದೀನಿ. ನೋಡಿ, ನೀವು ಯಾವ ಥರ ಆಚರಿಸ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಯಾರೆಲ್ಲ ನೋಡ್ತಾ ಇದ್ದೀರಾ? ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೂಜೆ ಮಾಡಿದ್ದಾಯಿತು. ಇವಾಗ ಮನೆಗೆ ಸ್ವಲ್ಪ ಜನ ಬರ್ತೀನಿ ಅಂದರು. ಹಾಗಾಗಿ ಅವ್ರಿಗೆ ಕೂಡ ತಿಂಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವೆಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಬಾಯ್.